45, ದ ಮೋಸ್ಟ್ ಆಂಟಿಸಿಪೇಟೆಡ್ ಮೂವಿ ಆಫ್ 2025. ಈ ಮೂವಿ ಟ್ರೈಲರ್ ಈಗ ಯೂಟ್ಯೂಬಲ್ಲಿ ರಿಲೀಸ್ ಆಗಿದೆ ಮತ್ತು ಎಲ್ಲ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಆ್ಯಂಡ್ ಈ ಮೂವಿ ಬುಕ್ ಮೈ ಶೋದಲ್ಲಿ ಈಗಾಗಲೇ 261K ಇಂಟ್ರೆಸ್ಟ್ನ ಕಂಪ್ಲೀಟ್ ಮಾಡಿದೆ. ಟ್ರೈಲರ್ ನೋಡಿದಾಗ ನನಗೆ ಏನು ಅನಿಸಿದ್ದು ಅಂದರೆ, ಹೆಸರಿಗೆ ತಕ್ಕಂತೆ 45 ಅನ್ನೋ ಟೈಟಲ್ ಇಟ್ಟಿರೋ ಥರ ಒಬ್ಬ ಮನುಷ್ಯ ಸತ್ತಾದ್ಮೇಲೆ 45 ಡೇಸ್ ಅವನ ಆತ್ಮ ಈ ಭೂಮಿಲಿ ಇರುತ್ತಂತೆ. ಅದ್ರ ಬಗ್ಗೆ ಈ ಮೂವಿ ಮಾಡಿರ್ಬೋದು ಅಂತ ನನ್ನ ಆಲೋಚನೆ. ಮತ್ತು ಶಿವಣ್ಣ ಅವರು ಈ ಮೂವಿಲಿ ಒಂದು ಹೊಸ ಅವತಾರದಲ್ಲೇ ಕಾಣಿಸ್ಕೊಳ್ತಿದ್ದಾರೆ, ಲೇಡಿ ಗೆಟಪ್ಪಲ್ಲಿ ಮತ್ತು ರಗಡ್ ಮ್ಯಾಸಿವ್ ಗೆಟಪ್ಪಲ್ಲಿ. ಉಪ್ಪಿ ಸರ್ ಕೂಡ ತುಂಬ ಡಿಫ್ರೆಂಟ್ ಗೆಟಪ್ಪಲ್ಲಿ ಕಾಣ್ತಾ ಇದ್ದಾರೆ. ಇನ್ನು ರಾಜ್ಬಿ ಶೆಟ್ಟಿ ಅವರು ಕೂಡ ಈ ಮೂವಿಲಿ ಆ್ಯಕ್ಟ್ ಮಾಡಿದ್ದಾರೆ. ಈಗಾಗಲೇ ಒಂದು ಬ್ಲಾಕ್ ಬಸ್ಟರ್ನ ಕೊಟ್ಟಿರುವಂಥ ರಾಜ್ಬಿ ಶೆಟ್ಟಿ ಅವರು ಇನ್ನೊಂದು ಬ್ಲಾಕ್ ಬಸ್ಟರ್ ಕೂಡ ಕೊಟ್ಟಿದ್ದಾರೆ. ಸ್ಟೋರಿ, ಸ್ಕ್ರೀನ್ ಪ್ಲೇ, ಮ್ಯೂಸಿಕ್, ಡೈರೆಕ್ಟರ್ ಈ ನಾಲ್ಕೂ ಕೂಡ ಮಾಡಿರೋದು ನಮ್ಮ ಕನ್ನಡದ ಮ್ಯೂಸಿಕ್ ಡೈರೆಕ್ಟರ್ ಆದಂಥ ಅರ್ಜುನ್ ಜನ್ಯ ಅವರು. ಟ್ರೈಲರಲ್ಲಿ ವಿಜುವಲ್ ಕ್ವಾಲಿಟೀಸ್ ಎಲ್ಲ ಚೆನ್ನಾಗೇ ಬಂದಿದೆ, VFX ಎಲ್ಲ ಡೀಸೆಂಟ್ ಆಗಿದೆ. BGM ವಿಚಾರಕ್ಕೆ ಬರೋದಾದ್ರೆ BGMs ಎಲ್ಲ ಚೆನ್ನಾಗೇ ಬಂದಿದೆ ಟ್ರೈಲರ್ಸಲ್ಲಿ. ಮೂವಿಲಿ ಇನ್ನೂ ನಾವು ತುಂಬ BGMsನ ಎಕ್ಸ್ಪೆಕ್ಟ್ ಮಾಡ್ಬೋದು. ಕೊನೆಯಲ್ಲಿ ಬರುವ ಶಿವರಾಜ್ ಕುಮಾರ್ ಅವರ ಲೇಡಿ ಗೆಟಪ್ ಏನಿದೆ ಅದು ಫುಲ್ಲು ತುಂಬ ಸರ್ಪ್ರೈಸಿಂಗ್ ಎಲಿಮೆಂಟ್ ಆಗಿ ಟ್ರೈಲರಲ್ಲಿ ಕಾಣಿಸ್ಕೊಳ್ತು ಅಂತ ಹೇಳ್ಬೋದು. ನಾನು ಕೂಡ ಈ ಮೂವಿನ ನೋಡೋಕ್ಕೆ ತುಂಬ ವೆಯ್ಟ್ ಮಾಡ್ತಾ ಇದ್ದೀನಿ. ಮೂವಿಲಿ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್, ರಿಯಲ್ ಸ್ಟಾರ್ ಉಪೇಂದ್ರ ಹಾಗೂ ರಾಜ್ಬಿ ಶೆಟ್ಟಿ ಅವರು ಲೀಡ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಮತ್ತು ಪ್ರಮೋದ್ ಶೆಟ್ಟಿ ಅವರು, ತಮಿಳ್ ಫೇಮಸ್ ಆ್ಯಕ್ಟರ್ಸ್ ಕೂಡ ನಾವು ಟ್ರೈಲರ್ನಲ್ಲಿ ನೋಡಿದ್ವಿ. ಉಪೇಂದ್ರ ಅವರ ಎಕ್ಸ್ಟ್ರಾರ್ಡಿನರಿ ಎಕ್ಸ್ಪ್ರೆಷನ್ ಮತ್ತು ಆ ಕಣ್ಣುಗುಡ್ಡೆ ಅಲಾಡಿಸುವಂಥ ಸೀನ್ ಆಗಿರ್ಬೋದು, ಆ್ಯಂಡ್ ನಾಯಿ ಥರ ಊಟ ಮಾಡೋ ಸೀನ್, ಕೋಣದ ರೀತಿಯ ವಾಹನ, ಇವ್ರ ಕೈ ಮೇಲಿರೋ ನ್ಯಾಯದ ತಕ್ಕಡಿಯ ಯಮನ ಕ್ಯಾರೆಕ್ಟರ್ಗೆ ರೆಪ್ರೆಸೆಂಟ್ ಮಾಡ್ತಾ ಇದೆ. ಇಬ್ಬರ ನಡುವೆ ಸಿಕ್ಕಾಕೊಂಡಿರುವಂಥ ಒಬ್ಬ ಮನುಷ್ಯನೇ ರಾಜ್ಬಿ ಶೆಟ್ಟಿ ಅವರು ಆಗಿರ್ಬೋದು ಅಂತ ನನ್ನ ಕಲ್ಪನೆ. ನಾವು ಮೂವಿಲಿ ನೋಡ್ಬೋದು. ಬೇರೆ ಮೂವೀಸ್ಗೆ ಮ್ಯೂಸಿಕ್ ಕಂಪೋಸ್ ಮಾಡೋ ಅರ್ಜುನ್ ಜನ್ಯ ಅವರು ಈ ಸಲ ಮ್ಯೂಸಿಕ್ ಕಂಪೋಸಿಷನ್ ಮತ್ತೆ ಡೈರೆಕ್ಷನ್ ಎರಡು ಕೂಡ ಅವರೇ ಒಟ್ಟಿಗೆ ಮಾಡೋದ್ರಿಂದ ಮ್ಯೂಸಿಕ್ ಸಹ ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಈಗಾಗಲೇ ರಾಜ್ಬಿ ಶೆಟ್ಟಿ ಅವರು 2025 ಒಂದು ಬ್ಲಾಕ್ ಬಸ್ಟರ್ ಮೂವಿನ ಕೊಟ್ಟು ಸಕ್ಸಸ್ ಆಗಿದ್ದಾರೆ, ಅದೇ ಸೂ ಫ್ರಮ್ ಸೋ. ಮತ್ತೆ ಇವಾಗ 45 ಅಂತ ದೊಡ್ಡ ಸಿನಿಮಾನ ಕೂಡ ಬ್ಲಾಕ್ ಬಸ್ಟರ್ ಮಾಡೋಕ್ಕೆ ಬರ್ತಿದ್ದಾರೆ. ಸೊ ಗೈಸ್, ಕಮೆಂಟ್ ಮಾಡಿ ಈ ಮೂವಿ ಎಷ್ಟು ಕಲೆಕ್ಷನ್ ಮಾಡ್ಬೋದು ಅಂತ. ಸೊ ಮೂವಿ ಟ್ರೈಲರ್ ನೋಡಿ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನ ತಪ್ಪದೆ ಕಮೆಂಟ್ ಮಾಡಿ.